ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿರೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಲಿಯಂ ಗ್ಯಾಸ್ ಸೋರಿಕೆಯಾಗಿ ಇಡೀ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದೆ. ಬೆಳ್ತಂಗಡಿಯ ಕಾಂಪ್ಲೆಕ್ಸ್ನಲ್ಲಿ ಬೆಳ್ಳಂಬೆಳಗ್ಗೆ ಆಗಿರೋ ಘಟನೆ. ಶಾಪ್ನಲ್ಲಿ ಹೀಲಿಯಂ ತುಂಬಿದ್ದ ಬಲೂನ್ಗಳಿಂದ ಸೋರಿಕೆ ಆಗಿದೆ ಅನ್ನೋ ತಿಳಿದು ಬರ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದೆ. ಶಾಪ್ ಒಳಗಡೆ ಇದ್ದಂತಹ ಎಲ್ಲ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿರಲಿಲ್ಲ, ಬಿಕಾಸ್ ಶಾಪ್ ಕ್ಲೋಸ್ಡ್ ಇತ್ತು. ಕುಸಿದು ಬಿದ್ದ ಅಂಗಡಿ ಮಾಲಕಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ. ಬಟ್ ಹೀಲಿಯಂ ಗ್ಯಾಸ್ ಇದೆಯಲ್ಲ, ಇದು ನೋಬಲ್ ಗ್ಯಾಸು, ಅಂದರೆ ರಾಸಾಯನಿಕ ಪ್ರಕ್ರಿಯೆಗಳಿಗೆ ಇದು ರಿಯಾಕ್ಟ್ ಮಾಡಲ್ಲ. ಹೀಲಿಯಂ ಜೊತೆಗೆ ಬೇರೆ ಯಾವುದಾದ್ರೂ ಹೈಡ್ರೋಜನ್ನು ಆ ಥರದ್ದೆಲ್ಲ ಮಿಕ್ಸ್ ಮಾಡಿರ್ತಾರೆ. ಅದ್ರ ಲೀಕೇಜ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು ಹೊರತು ಹೀಲಿಯಮ್ಮೇ ದೊಡ್ಡ ಕಾರಣ ಅಂತ ಆಗಲ್ಲ. ಹೀಲಿಯಂ ಗಾಳಿಯಲ್ಲಿ ರಿಯಾಕ್ಟ್ ಮಾಡಲ್ಲ. ಅದನ್ನು ನೋಬಲ್ ಗ್ಯಾಸ್ ಅಂತಾರೆ ಸೈಂಟಿಫಿಕ್ ಆಗಿ. ಅಗ್ನಿಯ ನಾಲಿಗೆ ಇಡೀ ಶಾಪನ್ನು ಹೇಗೆ ಆಪೋಷಣ ಪಡೆದುಕೊಂಡಿದೆ ಅನ್ನೋದನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಹೀಲಿಯಂ ಬಲೂನ್ಗಳಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಹೀಲಿಯಂ ಜೊತೆಗೆ ಹೈಡ್ರೋಜನ್ ಕೂಡ ಮಿಕ್ಸ್ ಮಾಡಿರ್ತಾರೆ ಒಂದು. ಸೊ ಹೈಡ್ರೋಜನ್ ರಿಯಾಕ್ಷನ್ ಆಗಿರಬಹುದು. ಆಮೇಲೆ ಮುಖ್ಯವಾಗಿ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂಗಡಿನಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಒಂದು ಎಲೆಕ್ಟ್ರಿಕ್ ಸಿಟಿ ಬೋರ್ಡ್ ವಯರ್ಗಳಿರ್ತಾವಲ್ಲ, ಅವೆಲ್ಲ ಇಡೀ ಅಂಗಡಿಯಲ್ಲಿ ವ್ಯಾಪಿಸಿರುತ್ತೆ, ಬಿಕಾಸ್ ಕರೆಂಟ್ ಕನೆಕ್ಷನ್ಗೆ ಅಂತ ಹೇಳಿ. ಆಮೇಲೆ ಗಿರ್ಚಿ ಅಂತೆಲ್ಲ ಇರುತ್ತೆ ಒಂದು ಶಾಪಲ್ಲಿ. ಅವೆಲ್ಲವೂ ಕೂಡ ಬೆಂಕಿ ಹೆಚ್ಚಳ ಆಗೋದಕ್ಕೆ ಕಾರಣ ಆಗಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಎಷ್ಟು ಮೌಲ್ಯದ ವಸ್ತುಗಳು ಇಲ್ಲಿ ಸುಟ್ಟು ಭಸ್ಮ ಆಗಿದೆ, ಏನು ಲಾಸು, ಆಮೇಲೆ ಕುಸಿದು ಬಿದ್ದಿರುವಂತಹ ಅಂಗಡಿ ಮಾಲಕಿಯ ಸ್ಥಿತಿಗತಿಗಳು ಹೇಗಿದೆ, ಏನೇನು ಮಾಹಿತಿ ಇದೆ? ಬರೀ ಹೀಲಿಯಂ ಮಾತ್ರ ಸ್ಟೋರೇಜ್ ಮಾಡಿದ್ರಾ, ಬೇರೆ ಕೆಮಿಕಲ್ಸ್ ಕೂಡ ಸ್ಟೋರೇಜ್ ಮಾಡಿದ್ರಾ ಅಂತ? ಬಿಕಾಸ್ ಹೀಲಿಯಂ ರಿಯಾಕ್ಟ್ ಮಾಡಲ್ಲ ಏರಲ್ಲಿ. ಮಮತಾ, ಇದೊಂದು ಕ್ರಿಯೇಟಿವ್ ಶಾಪ್ ಇದು. ಅದರಲ್ಲಿ ಬೇರೆ ಬೇರೆ ರೀತಿಯಾದಂತ ಫ್ಯಾನ್ಸಿ ಐಟಮ್ಗಳು ಹೆಚ್ಚಾಗಿತ್ತು. ಅದರಲ್ಲಿ ಹೀಲಿಯಂ ತುಂಬಿದಂತ ಬಲೂನ್ಗಳು ಹೆಚ್ಚಾಗಿತ್ತು. ಜೊತೆಗೆ ಈ ಸಂದರ್ಭದಲ್ಲಿ ಬಲೂನ್ ಇಂದ ಸೋರಿಕೆ ಆಗಿರುವಂತದ್ದು ಹೀಲಿಯಂ ಗ್ಯಾಸ್. ಇದರಿಂದಾಗಿ ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಡೀ ಅಂಗಡಿ ಹೀಲಿಯಂ ಸೋರಿಕೆ ಆಗಿರುವಂತ ಕಾರಣಕ್ಕೇನೆ ಇಡೀ ಅಂಗಡಿ ಸುಟ್ಟು ಕರಕಲಾಗಿರುವಂತದ್ದು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೇನಿದೆ ಅದೆಲ್ಲವೂ ಸುಟ್ಟು ಕರಕಲಾಗಿದೆ. ಎಲ್ಲಾ ವಸ್ತುಗಳನ್ನ ಅಲ್ಲಿ ಇಡ್ಲಾಗಿತ್ತು. ಇದೆಲ್ಲವೂ ಬೆಂಕಿಗೆ ಆಹುತಿ ಆಗಿರುವಂತದ್ದು. ಆ ಬಳಿಕ ಬೆಳ್ತಂಗಡಿ ಅಗ್ನಿಶಾಮಕ ದಳದವರು ಜೊತೆಗೆ ಸ್ಥಳೀಯರೆಲ್ಲ ಬಂದು ಅದನ್ನ ಬೆಂಕಿ ನಂದಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಯಾರಿಗೂ ಯಾವುದೇ ರೀತಿಯಾದಂತ ಗಾಯಗಳಾಗಿಲ್ಲ. ಆದ್ರೆ ಅಂಗಡಿ ಮಾಲಕಿಗೆ ಈ ಒಂದು ತನ್ನ ಶಾಪ್ ಒತ್ತಿ ಉರಿಯುವುದನ್ನ ನೋಡಿ ಅವರು ಮೂರ್ಛೆ ಹೋಗಿದ್ರು. ಆ ಬಳಿಕ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಯಾವುದೇ ರೀತಿಯಾದಂತ ಅವರಿಗೆ ತೊಂದರೆ ಆಗಿಲ್ಲ, ಚೇತರಿಸಿಕೊಂಡಿದ್ದಾರೆ. ಒಟ್ಟು ಈ ಘಟನೆಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿರುವಂತದನ್ನ ಅಂದಾಜಿಸಲಾಗಿರುವಂತದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಸುಕ್ಪಾಲ್.